ಬಿಗ್ ಬಾಸ್ ಯಾರು ಗೆಲ್ತಾರೆ ಅಂದ್ಬಿಟ್ಟು ತುಂಬ ಕಾಯ್ತಾ ಇದ್ರಿ. ನಾವೇನು ಅಂದ್ಕೊಂಡಿದ್ವೋ ಅದೇ ರೀತಿ ಗಿಲ್ಲಿನೇ ವಿನ್ ಆದ. ನಾನು ನಿಮಗೆ ಲಾಸ್ಟ್ ವಿಡಿಯೋಲೇ ಹೇಳಿದ್ದೆ ಯಾರು ವಿನ್ನರು ಯಾರು ರನ್ನರ್ ಅಪ್ ಆಗ್ತಾರೆ ಅಂದ್ಬಿಟ್ಟು. ಅದೇ ರೀತಿ ಆಗಿದೆ. ಅದೇ ರೀತಿ ವಿನ್ನಿಂಗ್ ಪ್ರೈಸು ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆ ಅಂದ್ಬಿಟ್ಟು ಕ್ಲಿಯರಾಗಿ ಹೇಳ್ತೀನಿ. ನಾವು ಗಿಲ್ಲಿ ವಿನ್ ಆಗಬೇಕು ಅಂತ ಕಾಯ್ತಾ ಇದ್ವಿ, ಆದರೆ ಗಿಲ್ಲಿಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಮುಂಚೆ ಫಸ್ಟ್ ರನ್ನರ್ ಅಪ್ಗೆ ಸೆಕೆಂಡ್ ರನ್ನರ್ ಅಪ್ಗೆ ಎಷ್ಟು ದುಡ್ಡು ಕೊಟ್ಟವ್ರೆ ಅಂತ ಹೇಳ್ತೀನಿ. ಮತ್ತು ಮೂರನೇ ರನ್ನರ್ ಅಪ್ಗೆ ಕಾವ್ಯಕ್ಕೆ ಬಂದಿರೋ ದುಡ್ಡು. ರವಿಚಂದ್ರನ್ ಅವರು 10 ಲಕ್ಷ ಕ್ಯಾಶ್ ಪ್ರೈಸ್ ತೊಗೊಂಬಂದಿದ್ರು ಒಳಗಡೆ. ಅದು 10 ಲಕ್ಷ ಕ್ಯಾಶ್ ಕೊಟ್ಟರು. ಅದನ್ನು ಬಿಟ್ಟು ಸ್ಟೇಜ್ ಮೇಲೆ 3 ಲಕ್ಷ ಕ್ಯಾಶ್ ಕೊಟ್ಟರು. ಅವ್ರಿಗೆ ಟೋಟಲು 13 ಲಕ್ಷ ಕ್ಯಾಶ್ ಬಂದೈತೆ. ಅದು ಬಿಟ್ಟು ಅವ್ರಿಗೆ ವಾರಕ್ಕಿಷ್ಟು ಪೇಮೆಂಟು ಅಂತಲೂ ಇರುತ್ತೆ, ಆ ಪೇಮೆಂಟು ಬಂದಿರತ್ತೆ. ಅವ್ರಿಗೆ 16 ವಾರ ಆಗಿದೆ, 16 ವಾರದ್ದು ಪೇಮೆಂಟ್ ಬಂದಿರತ್ತೆ. ಮತ್ತು ಅಶ್ವಿನಿ ಅವ್ರಿಗೆ 7 ಲಕ್ಷ ಕೊಟ್ಟರು. ಟೋಟಲಾಗಿ ಅವ್ರಿಗೆ 14 ಲಕ್ಷ ಬಂದಿದೆ ಅಶ್ವಿನಿ ಅವ್ರಿಗೆ. ಇನ್ನು ಇವ್ರಿಗೂ ವಾರದ ಪೇಮೆಂಟ್ ಇರುತ್ತೆ, ಇವ್ರಿಗೂ 16 ವಾರದ ಪೇಮೆಂಟ್ ಬಂದಿರುತ್ತೆ. ಫಸ್ಟು ರನ್ನರ್ ಅಪ್ಪು ರಕ್ಷಿತಾ ಶೆಟ್ಟಿ. ರಕ್ಷಿತಾಗೂ ದೊಡ್ಡ ಅಮೌಂಟೇ ಕೊಟ್ಟಿದ್ದಾರೆ. ರಕ್ಷಿತಾಗೆ 20 ಲಕ್ಷ ಒಂದು ಅಮೌಂಟು ಮತ್ತು 5 ಲಕ್ಷ ಒಂದು. ಟೋಟಲಾಗಿ ರಕ್ಷಿತಾಗೆ 25 ಲಕ್ಷ ಬಂದಿದೆ. ಅದು ಬಿಟ್ಟು ವಾರದ ಪೇಮೆಂಟ್ ಇರುತ್ತೆ, ಅವಳಿಗೂ 16 ವಾರದ್ದು ಪೇಮೆಂಟ್ ಬಂದಿರುತ್ತೆ. ಇನ್ನು ಫಸ್ಟು ರನ್ನರ್ ಅಪ್ ಗಿಲ್ಲಿ ಅವ್ರಿಗೆ. ಫಸ್ಟ್ ರನ್ನರ್ ಅಪ್ಪು ಗಿಲ್ಲಿ ಅವ್ರಿಗೆ ಅಂತ ಹೇಳ್ತಿದ್ರು ಅಂತ ತುಂಬ ಜನ ಹೇಳ್ತಿದ್ರು. ಯಾಕಂದರೆ ಸುದೀಪ್ ಅವ್ರ ಪ್ರೋಮೋದಲ್ಲಿ ನೀವು ಅಂದ್ಕೊಂಡಿರೋದೇ ಬೇರೆ ಇಲ್ಲಾಗೋದು ಬೇರೆ ಅಂತ ಹೇಳ್ತಿದ್ರು. ಗಿಲ್ಲಿನೇ ವಿನ್ನರ್ ಅಂತ ಜನ ಎಲ್ಲ ಅಂದ್ಕೊಂಡಿರೋದು. ಆದರೆ ಈ ಮಾತು ಕೇಳಿ ಎಲ್ಲಿ ಚೇಂಜ್ ಆಗುತ್ತೋ ಅಂತ ಅಂದ್ಕೊಂಡಿದ್ರು, ಆದರೆ ಆಗಿಲ್ಲ. ಕನ್ನಡ ಜನತೆ ಏನು ಅಂದ್ಕೊಂಡಿದ್ರು ಅದೇ ರೀತಿ ಗಿಲ್ಲಿನೇ ವಿನ್ನರ್ ಆಗಿದ್ದಾನೆ. ಗಿಲ್ಲಿಗೆ ಬಂದಿರೋ ಪ್ರೈಸ್ ಅಮೌಂಟು ಮಾರುತಿ ಸುಜುಕಿ ವಿಕ್ಟೋರಿಯಸ್ ಕಾರ್ ಬಂದಿದೆ. ಅದು ಹತ್ರ 20 ಲಕ್ಷಕ್ಕೆ ಆಗಿರುತ್ತೆ ಕಾರದು. ಮತ್ತು ವಿನ್ನಿಂಗ್ ಪ್ರೈಸು 50 ಲಕ್ಷ ಒಂದು. ಮತ್ತು ಈ ಸತಿ ಬಿಗ್ ಬಾಸ್ ಕ್ರೇಜ್ ಹೆಂಗಿದೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಯಾವುದೇ ಸೀಸನ್ ಇಲ್ಲದೇ ಇರೋ ಓಟು ಈ ಸರಿ ಗಿಲ್ಲಿಗೆ ಬಂದಿದೆ. ಅಷ್ಟು ಜನ ಕಾಯ್ತಾಯಿದ್ರು ಈ ಬಿಗ್ ಬಾಸ್ಗೆ, ಅಷ್ಟು ರೆಕಾರ್ಡ್ ಮಾಡಿದೆ. ಇದು ಸುದೀಪ್ ಅವ್ರಿಗೆ ತುಂಬಾ ಖುಷಿಯಾಯಿತು. ಯಾಕಂದರೆ ಅವ್ರಿಗೂ ಗೊತ್ತು ಅದು ಗಿಲ್ಲಿಯಿಂದನೇ ಅಂದ್ಬಿಟ್ಟು, ಹೊರಗಡೆ ಕ್ರೇಜ್ ಹೆಂಗಿದೆ ಅಂದ್ಬಿಟ್ಟು. ಗಿಲ್ಲಿಯಿಂದ ಬಿಗ್ ಬಾಸ್ಗೂ ಹೆಸರು ಬಂತು, ಅವ್ರಿಗೂ ಒಳ್ಳೆ TRP ಬಂತು, ನಂಬರ್ 1 ಚಾನಲ್ ಆಯಿತು. ಇದನ್ನು ನೋಡಿ ಸುದೀಪ್ ಅವರು ಖುಷಿಯಿಂದ 10 ಲಕ್ಷ ಕೊಟ್ಟಿದ್ದಾರೆ ಗಿಲ್ಲಿಗೆ ಅವ್ರ ಕೈಯಿಂದ. ಮತ್ತು ಅವರು ಶರವಣನವರು 20 ಲಕ್ಷ ಕೊಡ್ತೀನಿ ಅಂತ ಹೊರಗಡೆ ಹೇಳಿದರು. ಆದರೆ ಸ್ಟೇಜ್ ಮೇಲೆ ಅದು ಅನೌನ್ಸ್ ಮಾಡಲಿಲ್ಲ. ಅಕಸ್ಮಾತ್ ಆ ಅಮೌಂಟು ಬಂದರೆ ಅವ್ರಿಗೆ ಸಪ್ರೇಟಾಗಿ ಕೊಡ್ಬೋದು. ಈಗ ಗಿಲ್ಲಿಯವ್ರಿಗೆ ಬಂದಿರೋ ಅಮೌಂಟು ಟೋಟಲ್ ಕಾರು, ಅದ್ರ ಜೊತೆಗೆ 60 ಲಕ್ಷ ದುಡ್ಡು. ಅಕಸ್ಮಾತ್ ಅವರು ಶರವಣನವರು 20 ಲಕ್ಷ ಕೊಟ್ಟರೆ 80 ಲಕ್ಷ ಬರುತ್ತೆ. ಆದರೆ ಟೋಟಲ್ ಇಷ್ಟು ಅಮೌಂಟ್ ಬರಲ್ಲ. ಸುದೀಪ್ ಅವ್ರು ಏನಾದರೂ ಕ್ಯಾಶ್ ಕೊಟ್ಟರೆ ಅದು ಪೂರ್ತಿ ಅಮೌಂಟ್ ಬರುತ್ತೆ. ಈ 50 ಲಕ್ಷ ಏನು ಬರುತ್ತೆ ಅದರಲ್ಲಿ ಟ್ಯಾಕ್ಸ್ ಕಟ್ಟಾಗಿ ಬರುತ್ತೆ. ಗಿಲ್ಲಿ ಗೆದ್ದಿದ್ದು ಎಷ್ಟು ಜನಕ್ಕೆ ಖುಷಿಯಾಗಿದೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.